ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಹೋಳಿ ಹಬ್ಬದ ದಿನ ವ್ಲಾಗು. ಎಲ್ಲರಿಗೂ ಕೂಡ ಬಿಲೇಟೆಡ್ ಹ್ಯಾಪಿ ಹೋಳಿ. ಯಾಕಂದರೆ ಆಲ್ರೆಡಿ ಹೋಳಿ ಮುಗ್ದೋಗಿ 3 days ಆಯ್ತಲ್ಲ. ಸೊ ಹಾಗಾಗಿ ಬಿಲೇಟೆಡ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಇವತ್ತಂತೂ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಏನು ಗೊತ್ತಾ, ಪೂರಿ ಮಾಡ್ತಾ ಇದ್ದೀನಿ. ಅಪ್ಪ ಎಷ್ಟು ಮನಸ್ಸಾಗಿತ್ತು ಪೂರಿ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ, ಹಸ್ಬೆಂಡ್ಗೆ ಪೂರಿ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಚಟ್ನಿ ಸಾಗು ಮಾಡಿದ್ರೆ ತಿನ್ನಲ್ಲ. ಅದಕ್ಕೆ ಅಂತ ಒಂದು ಸ್ಪೆಷಲ್ ಕರ್ರಿ ಮಾಡಬೇಕು. ಅದೇನಂತ ತೋರಿಸ್ತೀನಿ. ಅದಕ್ಕೋಸ್ಕರ ಇವತ್ತು ಬೇಗ ಎದ್ದಿದ್ದೀನಿ, 5 o'clockಗೆ ಎದ್ದಿದ್ದೀನಿ. ಯಾಕಂದರೆ ಪೂರಿ ಮಾಡೋಕ್ಕೆ, ಕರಿ ಮಾಡೋಕ್ಕೆ, ಮಕ್ಕಳಿಗೆ ರೆಡಿ ಮಾಡ್ಸೋಕ್ಕೆ ಎಲ್ಲದಕ್ಕೂ ಟೈಮ್ ಬೇಕಲ್ಲ. ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಷ್ಟು ಅಲಸಂದೆ ಕಾಳು ಮತ್ತು ಒಂದು ಚಿಕ್ಕ ಗ್ಲಾಸಷ್ಟು ಹೆಸರು ಕಾಳು, ಮೂಂಗ್ ದಾಲ್ ಅಂತ ಹೇಳ್ತೀವಲ್ಲ, ಅದನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿದೆ. ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದರಲ್ಲಿ ನಾನು ಮಸಾಲೆ ಎಲ್ಲ ಇಟ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ. ಲೈಕ್ ಕರಿ ಮಾಡ್ತಾ ಇದ್ದೀನಿ ಗಟ್ಟಿಯಾಗೆ. ತೀರಾ ತೆಳ್ಳಗೂ ಮಾಡಬಾರ್ದು, ಹಂಗಂತೇಳಿ ತುಂಬ ಗಟ್ಟಿಯಾಗೂ ಮಾಡಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಪೂರಿಗೆ, ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಇದು ಫೇವ್ರೇಟು. ಅಂದರೆ ಏನೇ ಕಾಳು ಹಾಕಿದ್ರೂ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ರೆ, ಮಸಾಲೆ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಚಾಯ್ ಇಲ್ಲ ಅಂತಂದರೆ ತಲೆನೇ ಕೆಟ್ಟೋಗುತ್ತಲ್ಲ. ಅದಕ್ಕೋಸ್ಕರ ಚಾಯ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಪೈನಾಪಲ್ನ ಕಟ್ ಮಾಡಿಕೊಡ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಇವತ್ತು ಪೈನಾಪಲ್ ಕೊಡ್ತಾ ಇದ್ದೀನಿ. ಟೀ ಅಂತೂ ರೆಡಿ ಆಯಿತು. ಸೊ ಫಸ್ಟ್ ಟೀ ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಟೀ ಬ್ರೇಕ್ ತೊಗೊಂಡೆ. ಟೀ ಕುಡ್ದು ಬಂದುಬಿಟ್ಟು ಇಲ್ಲಿ ಒಂದು ಕಡೆ ಕರ್ರಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಪೈನಾಪಲ್ನ ಕಟ್ ಮಾಡಿ ಬಾಕ್ಸ್ಗೆಲ್ಲ ಹಾಕ್ತಾ ಇದ್ದೀನಿ. ಬೆಳಗ್ಗೆ ಟೈಮು ಹೆಣ್ಮಕ್ಳಿಗೆ ಟೆನ್ಷನ್ ಹೆಂಗಿರುತ್ತೆ ಅಂದರೆ, ಒಂದು 10 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೂ ಕೂಡ ಅಯ್ಯೋ ಹಾಫ್ ಆನ್ ಅವರ್ 1 hour ಟೈಮ್ ವೇಸ್ಟ್ ಮಾಡಿಬಿಟ್ವಿ ಅನ್ನೋ ಫೀಲ್ ಬರುತ್ತೆ. ರಿಯಲಿ ಬರುತ್ತೆ ಇಲ್ಲ ಫ್ರೆಂಡ್ಸ್, ನನಗಂತೂ 100% ಬರುತ್ತೆ. ಈವನ್ ಟೀ ಕುಡಿಬೇಕಾದ್ರೆ ಬೇಗ ಕುಡಿದ್ಬಿಡ್ತೀನಿ ನಾನಂತೂ. ಅಂದರೆ ಜಾಸ್ತಿ ಹೊತ್ತು ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡಲ್ಲ. ನನ್ನ ಮಗಳು ಇವತ್ತು 6 ಗಂಟೆಗೆ ಎದ್ದಿದ್ದಾಳೆ. ಎದ್ಬಿಟ್ಟು ಬಿಸಿನೀರು ಕುಡಿದು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ಆ್ಯಕ್ಚುಲಿ ರಾತ್ರಿ ಹೇಳಿದ್ದೆ ನಾನು ಬೆಳಗ್ಗೆ ಪೂರಿ ಮಾಡ್ತೀನಿ ಅಂತ. 6 o'clockಗೆ ಎದ್ಬಿಟ್ಟು ಅಮ್ಮ ಪೂರಿ ಆಯಿತಾ, ಕೊಡಮ್ಮ ತಿನ್ನಬೇಕು ಅಂತ ಕೇಳ್ತಿದ್ದಾಳೆ. ಯೂಶ್ವಲಿ ನಾನೇ ಎಬ್ಬರಿಸಿದ್ದೆ ಡೈಲಿ. ಬಟ್ ಅವ್ರ ಫೇವ್ರೆಟ್ ತಿಂಡಿ ಮಾಡಿದಾಗ ಮಾತ್ರ ಅವರೇ ಎದ್ಬಿಡ್ತಾರೆ. ಎಕ್ಸ್ಪೆಷಲಿ ಇಡ್ಲಿ, ದೋಸೆ, ಪೂರಿ. ದೋಸೆಗೂ ಕೂಡ ಎದ್ದಾಳಲ್ಲ, ಇಡ್ಲಿಗೆ ಪೂರಿಗೆ ಮಾತ್ರ ನಾನು ಚಿಕ್ಕವಳು ಮಾತ್ರ ಎದ್ದು ಬಿಡ್ತಾಳೆ. ಬೇಗ ಎದ್ಬಿಡ್ತಾಳೆ. ಪೂರಿ ಮಾಡಿದ್ದೀನಿ, ಇಡ್ಲಿ ಮಾಡಿದ್ದೀನಿ ಅಂದರೆ ಅಷ್ಟೊಂದು ಫೇವ್ರೇಟ್ ಅವಳಿಗೆ. ಇಲ್ಲಿ ಪೂರಿ ಉಜ್ಜಕ್ಕೆ ಅಂತ ಹೇಳ್ಬಿಟ್ಟು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಂತೂ ಹಿಂಗೆ ಇದ್ರ ಮೇಲೇ ಉಜ್ಜಿಬಿಡ್ತೀನಿ ನಿಂತ್ಕೊಂಡು. ಆಮೇಲೆ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಿದ್ಮೇಲೆ ಅಯ್ಯೋ ಜ್ಯೂಸ್ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗ ಜ್ಯೂಸ್ ಮಾಡ್ತಾ ಇದ್ದೀನಿ. ಜ್ಯೂಸ್ ಎಲ್ಲ ಮಾಡಿಟ್ಬಿಟ್ಟು ಇನ್ನೊಂದ್ಸತಿ ನೀಟಾಗಿ ಒರೆಸ್ಕೊಂಡು ನಾನಂತೂ ಪೂರಿನ ಉಜ್ಜಿದ್ದಾಯಿತು. ನಾವಂತೂ ವೀಕಲ್ಲಿ ಡೈಲಿ ಕೂಡ ಜ್ಯೂಸ್ ಮಾಡೋದಿಲ್ಲ, ಡೇ ಬೈ ಡೇ ಮಾಡ್ತೀನಿ. ಬಟ್ ನಾವು 3 daysಗೆ ಇಲ್ಲ 4 daysಗೆ ಮಾತ್ರ, ನಮ್ಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ಮಾತ್ರ ಕ್ಯಾರೆಟು, ಬೀಟ್ರೂಟು, ಆಮ್ಲನ ತರಿಸ್ಕೊಂಡಿರ್ತೀವಿ. ಸೊ ಅಷ್ಟು ಮಾತ್ರ ಫಿನಿಶ್ ಮಾಡಿಬಿಡ್ತೀನಿ. ಇನ್ ಕೇಸ್ ಒಂದೊಂದು ದಿನ ಮಾಡೋಕ್ಕಾಗಿಲ್ಲ ಅಂತಂದರೆ ವೀಕೆಂಡಲ್ಲಿ ಮುಗಿಸ್ಬಿಡ್ತೀನಿ. ಮತ್ತು ಸಂಡೇ ಫ್ರೆಶ್ ಆಗಿ ಮತ್ತೆ ತೊಗೊಂಬಂದ್ಬಿಡ್ತೀವಿ. ಇನ್ನಿಲ್ಲಿ ನಮ್ಮ ಚಿಕ್ಕವಳಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೊಬ್ಳಿಗೆ ಫಸ್ಟು ಪೂರಿನ ಉಜ್ಕೊಡೋಣ ಅಂತ ಉಜ್ತಾ ಇದ್ದೀನಿ. ಫಸ್ಟ್ ನಾನಂತೂ ಎಲ್ಲ ಹಿಟ್ಟನ್ನ ಒಂದ್ಸತಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಈ ಥರ ರೋಲ್ ಮಾಡಿಕೊಂಡು ಆಮೇಲೆ ನೈಫಲ್ಲಿ ಈಕ್ವಲಾಗೆ ಕಟ್ ಮಾಡ್ಕೊತೀನಿ. ಆವಾಗ ನಮಗೆ ಪೂರಿ ಕೂಡ ಈಕ್ವಲಾಗೆ ಬರುತ್ತೆ. ಇದು ತುಂಬ ಈಸಿ ಪ್ರಾಸೆಸ್ ಅಂತಲೇ ಹೇಳ್ತೀನಿ. ಮತ್ತು ಫಾಸ್ಟಾಗಿ ಎಲ್ಲ ಉಜ್ಕೊಂಡು ಒಂದು ಕಡೆ ಆಯಿಲ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬೇಗ ಉಜ್ತಾ ಇದ್ದೀನಿ. ಉಜ್ಜಾದ್ಮೇಲೆ ಇನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಆಮೇಲೆ ಚಿಕ್ಕವಳಿಗಂತೂ ಬಾಕ್ಸ್ ರೆಡಿ ಮಾಡಬೇಕು. ಇನ್ನು ಅವಳಿಗೆ ತಿನ್ನೋಕೆ ಕೊಡಬೇಕು, ಅವಳನ್ನ ರೆಡಿ ಮಾಡಿಸ್ಬೇಕು. ಈ ಟೈಮಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಅಂದರೆ, ಮಾರ್ನಿಂಗ್ ಟೈಮಲ್ಲಿ ರಿಯಲಿ ಅಷ್ಟೊಂದು ಟೆನ್ಷನ್ ಇರುತ್ತೆ. ಬಸ್ ಅವರು ಕೂಡ ಮ್ಯಾಕ್ಸಿಮಮ್ 5 minutesಗಿಂತ ಜಾಸ್ತಿ ವೆಯ್ಟ್ ಮಾಡೋದಿಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ 1/4 kg ಬೆಳ್ಳುಳ್ಳಿ, 1/4 kg ಶುಂಠಿನ ತೊಗೊಂಡ್ಬಿಟ್ಟು ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ, ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ. ಈ ಥರ ಉಪ್ಪು ಅರಿಶಿನ ಹಾಕೋದ್ರಿಂದ ನಮ್ಗೆ ಯಾವುದೇ ಥರ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಖಾರದ ಮಂಡಕ್ಕಿ ಮಾಡ್ಕೊಂಡಿದ್ದೀನಿ. ಇನ್ನು ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಚಿಕ್ಕವಳಂತೂ ಸ್ಕೂಲಿಗೆ ಹೋಗ್ಬಿಟ್ಲು, ನನಗೂ ದೊಡ್ಡ ಮಗಳಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ಬಾಕ್ಸಸ್ ಎಲ್ಲ. ನನಗಂತೂ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಕೂಡ ಇಲ್ಲ, ಹಾಗಾಗಿ 2 boxes ತೊಗೊಂಡಿದ್ದೀನಿ. ಇನ್ನು ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ತಿನ್ನೋಣ ಅಂತ ಹೇಳಿ. ಪೈನಾಪಲ್ ಇನ್ನು ನನಗೊಂದು ಬಾಕ್ಸು, ಅವಳಿಗೊಂದು ಬಾಕ್ಸು.
ಹೀಗಿರುತ್ತೆ ಟೆನ್ಷನು. ಚಪಾತಿ ಆಗಲಿ, ಪೂರಿ ಆಗಲಿ, ಇಡ್ಲಿ, ದೋಸೆ ಇದಕ್ಕೆಲ್ಲ ಟೈಮೇ ಇರೋದಿಲ್ಲ ತಿನ್ನೋಕ್ಕೆ. ನಾನಂತೂ ಮ್ಯಾಕ್ಸಿಮಮ್ ಡೇಸ್ ಸ್ಕೂಲಲ್ಲೇ ತಿಂತೀನಿ, ಒಂದೊಂದು ದಿವಸ ಮನೇಲಿ ತಿಂತೀನಿ ಅಷ್ಟೇ. ಇನ್ನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಫೇಸ್ಗೆ. ಆ್ಯಂಡ್ ಅಂದರೆ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ರೆ ಇನ್ನು ಸಾಯಂಕಾಲ ಬಂದಾಗ ಕೂಡ ನಮಗೆ ಸ್ವಲ್ಪ ಫ್ರೀ ಇರೋ ಥರ ನೋಡ್ಕೊತೀನಿ. ಅಂದರೆ ಟೈಮ್ ಇದ್ದರೆ ಮ್ಯಾಕ್ಸಿಮಮ್ ಎಲ್ಲ ಮಾಡೇ ಹೋಗ್ತೀನಿ. ಇನ್ ಕೇಸ್ ಟೈಮ್ ಇಲ್ಲ ಅಂತಂದರೆ ಸೊ ಎಷ್ಟಾದರೆ ಅಷ್ಟು ಮಾತ್ರನೇ ಮುಗಿಸಿ ಹೋಗ್ತೀನಿ. ನಾನಂತೂ ಇವತ್ತು ಪಾತ್ರೆನೂ ವಾಶ್ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ದೆ. ಸೊ ಫೈನಲಿ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಇನ್ನು ಸ್ಕೂಲಿಗಂತೂ ಬಂದೆ. ಇನ್ನು ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನಮಗೆ ಬಂದು 8:35ಗೆ ಶಾರ್ಪ್ 8:35 ಒಳಗಡೆ ಪಂಚಿನ ಆಗಬೇಕು. ಇನ್ನು ಸೊ ಹಾಗಾಗಿ ಇನ್ನು 9 o'clock ತನಕ ಟೈಮ್ ಇರುತ್ತೆ. ಮ್ಯಾಕ್ಸಿಮಮ್ 20 minutes ಇರುತ್ತೆ. ಆರಾಮಾಗಿ 20 minutes ತಿನ್ಬೋದು. ಸೊ ಈಗಿತ್ತು ನನ್ನ ಮಾರ್ನಿಂಗ್ ವ್ಲಾಗು. ಮತ್ತು ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈವ್ನಿಂಗ್ ಮಕ್ಕಳಿಗೆ ಕಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸಲೂನ್ಗೆ ಕರ್ಕೊಂಡ್ಬಂದಿದ್ದೀವಿ. ಕಟಿಂಗ್ ಅಂದರೆ ಫುಲ್ ಬೋಡ ಮಾಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಊಟದಾಗಿಂದ 1 time ಮಾತ್ರನೇ ಮಾಡಿಸಿದ್ವಿ. ಚಿಕ್ಕವಳಿಗೆ ಹೇರ್ ಅಂತೂ ತುಂಬಾ ತಿನ್ನಾಗಿತ್ತು. ಇಷ್ಟೊತ್ತಿಗೆ ನಾವು ಒಂದು 3 to 4 times ಮಾಡಿಸಿದ್ರೆ ತುಂಬಾ ಚೆನ್ನಾಗಿರೋದು. ಆ್ಯಕ್ಚುಲಿ ನಾನು ಬೇಬಿ ಕಟಿಂಗ್ ಎಲ್ಲ ಎಷ್ಟೊಂದು ಸತಿ ಮಾಡಿಸಿದ್ದೀನಿ. ಬೋಡ ಮಾಡಿಸ್ಬೇಕು ಅನ್ನೋ ತಾಟೇ ಬಂದಿರಲಿಲ್ಲ ನನಗೆ. ಮತ್ತು ಪಾರ್ಲರಲ್ಲಿ ಒಂದು ಅಕ್ಕ ಹೇಳಿದ್ರು ಇಷ್ಟೊತ್ತಿಗೆ 2-3 times ಮಾಡಿಸಿದ್ರೆ ಚೆನ್ನಾಗಿ ಬರ್ತಿತ್ತು, ತಿಕ್ಕಾಗೆ. ತುಂಬ ತಿನ್ನಾಗಿದೆ. ಇವಾಗೂ ಲೇಟ್ ಏನಾಗಿಲ್ಲ, ಹೋಗಿ ಮಾಡಿಸ್ಬಿಡು, ಮತ್ತೆ ಇನ್ನೂ ದೊಡ್ಡವರಾಗ್ಬಿಟ್ರೆ ಇನ್ನು ಮಾಡಿಸ್ಕೊಳ್ಳೋದು ಕಷ್ಟ ಅಂತ ಹೇಳಿದ್ರು. ಒಂದು 6 months ಕೇಳ್ತಾ ಇದ್ದೀವಿ. ಸೊ ಫೈನಲಿ ಇವಾಗ ಇನ್ನೇನು ಸಮ್ಮರ್ ಹಾಲಿಡೇಸ್ ಕೂಡ ಬರ್ತಾ ಇದೆ ಅಲ್ವಾ, ಹೇಗೋ ಸ್ಕೂಲ್ಗೂ ಹೋಗಲ್ಲ, ಅದಕ್ಕೋಸ್ಕರ ಇನ್ನು ಇವಾಗ ಮಾಡಿಸ್ಬಿಟ್ವಿ. ಇನ್ನೂ ಇದೇ ಟೈಮು. ಸೊ ಮಕ್ಳು ಹೇಳಿದ್ದು ಎಕ್ಸಾಮ್ಸ್ ಎಲ್ಲ ಆದಮೇಲೆ ಇನ್ನು ರಜೆ ಕೊಡ್ತಾರಲ್ಲ ಆವಾಗ ಮಾಡಿಸ್ಕೊತೀವಿ ಅಂತ. ಇನ್ನೂ ಲೇಟ್ ಆಗಿಬಿಡುತ್ತೆ. ಸೊ ಇವಾಗಲೇ ಮಾಡಿಸ್ಕೊಂಡ್ರೆ ಇನ್ನು ಸ್ಕೂಲ್ ಓಪನ್ ಮಾಡೋಷ್ಟೊತ್ತಿಗೆ ಇನ್ನು 2 months ಆಗುತ್ತೆ. ಸೊ 2 months 3 months ಆಗಿಬಿಡುತ್ತೆ. ಆ 3 months ಅಷ್ಟರಲ್ಲೇ ನಂಗೆ ಆಲ್ಮೋಸ್ಟ್ ಬೇಬಿ ಹೇರ್ ಎಲ್ಲ ಬಂದಿರುತ್ತೆ. ಬೇಬಿ ಕಟಿಂಗ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಫೈನಲಿ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು ಎಲ್ಲ ಕೊಟ್ಟು ಕನ್ವಿನ್ಸ್ ಮಾಡಿ ಇಲ್ಲಿ ಕೂರಿಸಿದ್ದೀವಿ ಕಟಿಂಗ್ ಮಾಡ್ಸೋಕ್ಕೆ. ಬೋಡ ಮಾಡ್ಸೋಕ್ಕೆ. ಎಲ್ಲಾದರೂ ಹೋಗ್ಬಿಟ್ಟು ಟೆಂಪಲ್ಸ್ ಹತ್ರ ಹೋಗಿ ಬೋಡ ಮಾಡಿಸ್ತಾರಲ್ಲ, ನೀವೇನು ಸಲೂನಲ್ಲಿ ಮಾಡಿಸ್ತಿದ್ದೀರಾ ಅಂತ ನೀವು ಕೇಳ್ಬೋದು. ನಾವೇನು ದೇವ್ರಿಗೆ ಕೂದಲು ಕೊಡ್ತೀವಿ ಅಂತ ಆರ್ಕೇನು ಹೊತ್ಕೊಂಡಿರ್ಲಿಲ್ಲ, ಬಟ್ ನಾವು ಹೇರ್ ಗ್ರೋತ್ ಬರಲಿ ಅಂತ ಹೇಳ್ಬಿಟ್ಟು ಬೋಡ ಮಾಡಿಸ್ತಿರೋದು. ಸೊ ಹಾಗಾಗಿ ಇನ್ನು ಇವಾಗಿರೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ಎಲ್ಲಿ ಹೋಗೋಕೆ ಕೂಡ ಆಗ್ತಿಲ್ಲ. ಹಾಗಾಗ್ಬಿಟ್ಟು ಇನ್ನು ಇಲ್ಲೇ ಬೋಡ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಬಾಯ್ಸ್ಗಂತೂ ಹೇರ್ ಅಂತೂ ಬರ್ತಾನೆ ಇರುತ್ತೆ, ಕಟ್ ಮಾಡಿಸ್ತಾನೆ ಇರ್ತಾರೆ. ಬಟ್ ಗರ್ಲ್ಸ್ಗೆ ಹಾಗಲ್ವಲ್ಲ. ಸೊ ಒನ್ಸ್ ಹೇರು ಲಾಸ್ ಆಗ್ತಾ ಇದ್ರೆ ಇನ್ನೆಲ್ಲ ಕೂಡ ಹೋಗ್ತಾನೆ ಇರುತ್ತೆ. ಸೊ ದಟ್ ನಾವಂತೂ ತುಂಬಾ ಹೇರ್ ಕೇರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇನ್ನೂ ದೊಡ್ಡವರಾದರೆ ಮತ್ತೆ ಮಾಡಿಸ್ಕೊಳಕ್ಕಾಗಲ್ಲ, ಮಾಡಿಸ್ಕೊಳ್ಳೋದು ಇಲ್ಲ, ಇವಾಗಲೇ ಮಾಡಿಸ್ಕೊತಾ ಇಲ್ಲ. ಅದಕ್ಕೋಸ್ಕರ ಇನ್ನು ಇವಾಗಲೇ ಮಾಡಿಸ್ತಾ ಇದ್ವಿ. ಬಟ್ ಯಾರೇ ಆಗಲಿ ಸೊ ಚಿಕ್ಕ ಮಕ್ಳಿರೋರು ಮಾತ್ರ ನೆನಪು ಮಾಡ್ಕೊಳ್ಳಿ, ವಿತಿನ್ 2 to 3 years ಒಳಗಡೆ ಒಂದು 3 times ಮಾಡಿಸ್ಬಿಟ್ರೆ ಟೆನ್ಷನ್ ಇರಲ್ಲ, ಆಮೇಲೆ ಚೆನ್ನಾಗೆ ಬರುತ್ತೆ ಹೇರು. ನಾವು ಮಾಡಿದ ಮಿಸ್ಟೇಕ್ ಇದೇನೆ, ಅದಕ್ಕೋಸ್ಕರ ನಾವು ಇವಾಗ ಮಾಡಿಸ್ತಾ ಇದೀವಿ. ಪಾಪ ಚಿಕ್ಕವಳಿಗಂತೂ ಓಕೆ, ದೊಡ್ಡವಳಿಗಂತೂ ಪಾಪ ತುಂಬ ಬೇಜಾರಾಯಿತು ನನಗಂತೂ. ಅಷ್ಟು ಚೆನ್ನಾಗಿರೋ ಹೇರ್ ಎಲ್ಲ ಇವಾಗ ಬೋಡ ಮಾಡಿಸ್ಬೇಕಲ್ಲ ಅಂತ. ಚಿಕ್ಕವಳಿಗಂತೂ ಲೆಂತ್ ತುಂಬಾ ಚೆನ್ನಾಗಿತ್ತು, ಬಟ್ ತಿನ್ನಾಗಿತ್ತು, ತಿಕ್ಕಾಗಿರ್ಲಿಲ್ಲ, ಅದಕ್ಕೋಸ್ಕರ. ಮತ್ತು ದೊಡ್ಡವಳಿಗೆಲ್ಲ ಲೆಂತು ಮತ್ತು ತಿಕ್ನೆಸ್ ಎರಡು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಇವಳು ಅಳ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳಿಗೂ ಕೂಡ ಮಾಡಿಸಿದ್ದಾಯ್ತು. ಎನಿವೆ ಓಕೆ ನೋಡಿ, ಎನಿವೆ ಇಬ್ರಿಗೂ ಕೂಡ ಬೋಡ ಅಂತೂ ಆಗೋಯ್ತು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮುದ್ದಾದ ಇಬ್ಬರು ಮಕ್ಕಳು. ಸೊ ಇನ್ನು ಬೋಡ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ಮನೆಗಂತೂ ಬಂದ್ವಿ ಫ್ರೆಂಡ್ಸ್. ಬಂದುಬಿಟ್ಟು ಇನ್ನು ಹೆಡ್ ಬಾತ್ ಎಲ್ಲ ಮಾಡಿಸ್ಬೇಕಲ್ಲ, ಸೊ ದಟ್ ಇನ್ನು ಇಬ್ರಿಗೂ ಕೂಡ ತಲೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಫ್ರೆಶ್ ಆಗಿ ಸೊ ಹೇಳಿದ್ವಿ. ತುಂಬ ಮುದ್ದಾಗೆ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ. ರಿಯಲಿ ಫ್ಯಾಕ್ಟ್, ಅದು ತುಂಬ ಮುದ್ದಾಗೆ ಕಾಣಿಸ್ತಿದ್ದ ಇದ್ದಾರೆ ನನ್ನ ಇಬ್ಬರು ಮಕ್ಕಳು ಕೂಡ. ಸೊ ಎನಿವೆ ತುಂಬ ಇಷ್ಟು ಲಾಂಗ್ ಬಂದಮೇಲೆ ಬೋಡ ಮಾಡಿಸಿದ್ವಿ ಅಂತ ನನ್ನ ಮಕ್ಕಳಿಗೆ ನೆನಪಿರಲಿ ಅಂತ ಈ ವಿಡಿಯೋನ ಮಾಡಿಕೊಂಡು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.